ನಮಸ್ತೆ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೌರಿಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಗಂಗಾ ಭೈರಾದೇವಿ ಹತ್ರ ಮಾತಾಡ್ತಾ ಇದ್ದಾಳೆ. ಮತ್ತಿವಾಗ ಏನು ಮಾಡೋದತ್ತವ ಅಂತ ಹೇಳಿದಾಗ ಭೈರಾದೇವಿಯವರು, ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಐತೆ ಕಣವ. ಆ ಪತ್ತೆದಾರಿ ಕೆಲಸ ಮಾಡಕ್ ಬಿಟ್ಟಿದ್ಯಲ್ಲ, ಅವನ ಹತ್ರ ಈ ಡಾಕ್ಟ್ರ್ ಬಗ್ಗೆ ಎಲ್ಲ ಸರಿಯಾಗಿ ವಿಚಾರಿಸ್ಕೊ ಅಂತ ಹೇಳಿದಾಗ ಗಂಗಾ, ಅದ್ಯಾಕತ್ತೆವಾ ಅಂತ ಹೇಳಿದಾಗ ಭೈರಾದೇವಿಯವರು, ದಡ್ಡಿ ಕಣವ ನೀನು. ಡಾಕ್ಟ್ರಿಗೆ ಸರಿಯಾಗಿ ಓಡಿಸ್ಬೇಕು, ಅದು ಹೊಡೆದಿರೋದು ಭೈರವನೇ ಅಂತ ಬಲ್ವಾಗಿ ನಂಬಂಗೆ ಮಾಡಬೇಕು. ಆಗಲೇ ಭೈರವ ಮತ್ತೆ ಗೌರಿ ದೂರ ದೂರ ಆಗೋದು. ಹೇಳ್ದಾಗ ಗಂಗಾ, ಅತ್ತೆವಾ ಎಂಥ ಪ್ಲಾನ್ ಅತ್ತೆವ ನಿಂದು, ನಾನು ಈಗಲೇ ಮಾಡ್ತೀನಿ ಅಂತ ಹೇಳಿದಾಗ ಭೈರಾದೇವಿಯವರು, ಗಂಗಾ ಹುಷಾರು, ಇದರಿಂದ ನಾವಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ನೋಡ್ತಾ ಇರು, ಈ ಪ್ಲಾನ್ ಮಾತ್ರ ಸಕ್ಸಸ್ ಆಗೇ ಆಗತ್ತೆ. ಸಕ್ಸಸ್ ಆಗಲಿಲ್ಲ ಅಂದರೆ ನನ್ನ ಹೆಸರು ಭೈರಾದೇವಿನೇ ಅಲ್ಲ ಅಂತ ಹೇಳ್ತಾರೆ. ಕೆಲಸ ಒಂದು ಆಗ್ಬಿಟ್ರೆ ಭೈರವ್ ಮತ್ತು ಗೌರಿ ಮಧ್ಯೆ ಕೋಪ ಅಲ್ಲ ದ್ವೇಷನೇ ಹುಡ್ತದೆ ಕಣವ ಅಂತ ಹೇಳ್ತಾರೆ. ಈ ಕಡೆ ಆನಂದ್ ಅವರು, ಗೌರಿ ಬಿಜ್ಲಿನ ಮನೆಗೆ ಬಂದು ತುಂಬ ದಿನಗಳೇ ಆಯಿತು, ಅವಳ ಮದುವೆ ಬಗ್ಗೆ ಡೆವಿಲ್ ಹತ್ರ ಮಾತಾಡಿ ಹೇಳಂದ್ರೆ ನೀನೇನು ಹೇಳಲಿಲ್ವಲ್ಲಮ್ಮ ಅಂತ ಹೇಳಿದಾಗ ಬಿಜ್ಲಿ ಅವ್ರು ಇಲ್ಲಿಗೆ ಬರ್ತಾರೆ. ಕಾಕವ್ರೆ, ಅವ್ರು ಯಾರ ಜೊತೆನೂ ಮಾತಾಡೋದು ಬೇಡ, ನಾನೇ ಹೋಗಿ ಡೆವಿಲ್ ಹತ್ರ ಮಾತಾಡ್ಲೇನ್ರಿ? ನೋಡ್ರಿ, ನನಗೆ ಡೆವಿಲರು ಸಾನೇ ಇಷ್ಟ ಆಗವ್ರೆ, ನೀವು ಅವ್ರನ್ನ ಏನು ಕೇಳಬೇಡ್ರಿ, ಲಘುನ ಲಗ್ನ ಮಾಡಿಬಿಡ್ರಲ್ಲ ಅಂತ ಹೇಳಿದಾಗ ಆನಂದರು, ಇದೇ ನಮ್ಮ ಬಿಜ್ಲಿ, ನಿಮ್ಮಪ್ಪ ನಿಮ್ಮಮ್ಮ ಬರೋದು ಬೇಡವಾ ಅಂತ ಹೇಳಿದಾಗ ಬಿಜ್ಲಿ, ಅದು ಹಂಗಲ್ರಿ ಕಾಕ, ಅಪ್ಪ ಅಮ್ಮನ ಫೋನ್ ಮಾಡಿ ಬರೋಕೆ ಹೇಳ್ರಿ, ಡೆವಿಲ್ ಅವ್ರನ್ನ ಏನು ಕೇಳಬೇಡಿ ಅಂತ ಹೇಳಿದ್ದು ಅಂತ ಹೇಳಿದಾಗ ಈಗ ಭುವಿ, ಅಲೋ ಬಿಜಾಪುರ್, ಡೆವಿಲ್ ಅಂಕಲ್ ನಿನ್ಗೆ ಸೂಟೇ ಆಗಲ್ಲ, ಅವ್ರಿಗೆ ನೀನು ಏನೂ ಅಲ್ಲ, ರೊಟ್ಟಿ ಇದ್ರೆ ತಿನ್ಕೊ ಹೋಗ್ ಅಂತ ಹೇಳಿದಾಗ ಬಿಜ್ಲಿಯವರು, ಚೋಟ್ ಮೆಣ್ಸಿಕಾಯಿ ಯಾಕೆ ಈ ರೀತಿ ಹೇಳ್ತೀಯಾ ಅಂತ ಹೇಳಿದಾಗ ಭುವಿ, ಹೌದು ಡೆವಿಲ್ ಅಂಕಲ್ ನಿಂಗೆ ಸೂಟ್ ಆಗಲ್ಲ ಅಲ್ವಾ ವಿಜಯಮ್ಮ ಅಂತ ಹೇಳಿದಾಗ ವಿಜಯವರು, ನೋಡೋಣ ಇರು ಭುವಿ, ಹಾಡೇ ಇದೆಯಲ್ಲ, ಯಾವ ಹೂವು ಯಾರ ಮುಡಿಗೋ. ಈಗ ಬಿಜ್ಲಿ, ಅಂಕಲ್ ನೀವೇನು ಯೋಚನೆ ಮಾಡಿಬಿಡ್ರಿ, ನಾನು ಇವತ್ತು ಡೆವಿಲ್ ಅವ್ರಿಗೆ ಪ್ರಪೋಸ್ ಮಾಡ್ತೀನಿ ನಿಮ್ಮ ಮುಂದೆ, ಆಮೇಲೆ ನಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ ಕರೀರಿ, ಈ ತಿಂಗಳೇ ನನಗೂ ಮತ್ತು ಡೆವಿಲ್ ಅವ್ರಿಗೆ ಪಿಪ್ಪಿ ಡುಮ್ 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 ಮಾಡಿಬಿಡಿ ಅಂತ ಹೇಳಿದಾಗ ವಾಸಂತಿಯವರು, ಆಯಿತು ಬಿಡಮ್ಮ, ಶುಭ ಕಾರ್ಯಕ್ಕೆ ಒಳ್ಳೆಗಳಿಗೆ ನೋಡಂಗೆ ಇಲ್ಲ, ದೊಡ್ಡವರು ಹೇಳಿದಾರಲ್ಲ, ನಾಳೆ ಮಾಡೋ ಕೆಲಸನ ಇವತ್ತು ಮಾಡು, ಇವತ್ತು ಮಾಡೋ ಕೆಲಸನ ಈಗಲೇ ಮಾಡು ಅಂತ, ಹಾಗೆ ಮಾಡಿಬಿಡೋಣ ಅಂತ ಹೇಳಿದಾಗ ಗೌರಿಗೆ ಹೊಟ್ಟೆ ಉರಿತಾ ಇರುತ್ತೆ. ಡೆವಿಲ್ ಬಾಪ ಇಲ್ಲಿ ಅಂತ ಹೇಳಿದಾಗ ಶಂಕರ ಇಲ್ಲಿಗೆ ಬರ್ತಾರೆ. ಹೇಳ್ರಿ ಅಮ್ಮ, ಏನು ಕರೆದಿದ್ದು ಅಂತ ಹೇಳಿದಾಗ ಬಿಜ್ಲಿ ಇಲ್ಲಿ ನುಳಿತಾ ಇರ್ತಾಳೆ. ಆಗ ಆನಂದರು, ಬಿಜ್ಲಿ ಹೇಳು ಅಂದರೆ ಇದ್ಯಾಕಮ್ಮ ಹಿಂಗೆ ನುಳಿತಾ ಇದೆಯಾ, ಸಾಕು ಸ್ವಲ್ಪ ಸುಮ್ಮನೆ ಇರು, ನಾನೇ ಹೇಳ್ತೀನಿ. ನೋಡಪ್ಪ ಡೆವಿಲ್, ನಮ್ಮ ಬಿಜ್ಲಿಗೆ ನೀನು ಅಂದರೆ ತುಂಬ ಇಷ್ಟ, ಅವಳು ನಿನ್ನನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ, ನೀನು ಒಪ್ಪಿದ್ರೆ ನಾಳೆನೇ ಮದುವೆ, ಇದಕ್ಕೆ ನಿನ್ನ ಅಭಿಪ್ರಾಯ ಏನಪ್ಪ ಅಂತ ಹೇಳಿದಾಗ ಶಂಕರ ಗೌರಿ ಮುಖನೇ ನೋಡ್ತಾನೆ. ಗೌರಿನ ಉರಿಸ್ಬೇಕು ಅಂತ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಂಕಲ್, ಬಿಜ್ಲಿಯವ್ರಿಗೆ ಓಕೆ ಅಂದರೆ ನನಗೂ ಓಕೆನೆ, ನಮ್ಮ ಮನೇಲಿ ಹೇಳಿ ಕಳಿಸಿದ್ದಾರೆ, ದೊಡ್ಡವರು ಕಾಲಲ್ಲಿ ತೋರಿಸಿದ್ದನ್ನು ಕೈಯಲ್ಲಿ ಹೊತ್ಕೊಂಡು ಮಾಡು ಅಂತ, ನಾನು ಅದಕ್ಕೆ ನಿಮ್ಮ ಮಾತಿಗೆ ಗೌರವ ಕೊಡ್ತೀನಿ ಅಂಕಲ್. ಅಯ್ಯೋ DC ಅವ್ರ ಮುಖದಲ್ಲಿ ನಗು ನೋಡಿ ಅಂಕಲ್, ತುಂಬ ಖುಷಿ ಆಗ್ಬಿಟ್ಟವ್ರೆ, ಮದುವೆ ಆಗ್ತಾರದು ನಾನು, ಆದರೆ ಖುಷಿ ನೋಡಿ ಅವ್ರ ಮುಖದಲ್ಲಿ ಅಂತ ಹೇಳಿದಾಗ ಎಲ್ಲರೂ ಗೌರಿ ಮುಖನ ನೋಡ್ತಾರೆ. ಈಗ ಗೌರಿ ನನಗೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ತಾ ಇರ್ತಾಳೆ. ಆಗ ಆನಂದರು, ಕೆಲಸ ಆಮೇಲೆ ಇರುತ್ತಮ್ಮ, ಅದನ್ನು ಆಮೇಲೆ ಮಾಡ್ಕೊಬೋದು, ಸ್ವಲ್ಪ ನಿಂತ್ಕೋ ಅಂತ ಹೇಳಿದಾಗ ಗೌರಿ, ಬಿಜ್ಲಿ ಮದುವೆ ಹತ್ರ ಬಂತಲ್ಲ, ಶಾಪಿಂಗ್ ಮಾಡಲ್ವಾ, ಬಾ ನಿನ್ನ ಮದುವೆಗೆ ನಂದು ಕಾಂಟ್ರಿಬ್ಯೂಷನ್ ಇಲ್ಲಿ, ಹೋಗಿ ಬಟ್ಟೆ ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಹೇಳಿದಾಗ ಶಂಕರ, ಬಾಡಿಗಾರ್ಡು ಬರ್ತಾ ನಿಮ್ಮ ಜೊತೆ ಅಂತ ಹೇಳಿದಾಗ ಗೌರಿಯವರು, ಏನು ಬೇಡ, ನಿಮ್ಮ ಬಾಡಿಗಾರ್ಡು ಕೆಲಸ ಮನೇಲೇ ಇರಲಿ ಅಂತ ಹೇಳಿ ಗೌರಿ ಬಿಜ್ಲಿನ ಈಚೆ ಕರ್ಕೊಂಡು ಹೋಗ್ತಾಳೆ. ಬಿಜ್ಲಿ, ನಿನಗೆ ಡೆವಿಲ್ ಬೇಕಾ ಡೆವಿಲ್ ಅಂತ ಹೇಳಿದಾಗ ಬಿಜ್ಲಿಯವರು, ಹೂನ್ರಿ ಅಕ್ಕ ಅವರೇ, ನನಗೆ ಡೆವಿಲ್ ಅಂದರೆ ತುಂಬ ಇಷ್ಟ, ಅವ್ರು ನೋಡೋಕೆ ಮಾತ್ರ ಡೆವಿಲ್, ಆದರೆ ಅಪ್ಪಟ ಅಪರಂಜಿರಿ ಅವರು ಒಂದು ಕೈಯಲ್ಲಿ KGF ಚಿನ್ನ ಇಟ್ಟರೆ ಇನ್ನೊಂದು ಕೈಯಲ್ಲಿ ಡೆವಿಲ್ ಇಟ್ಕೊಂಡ್ರೆ ಡೆವಿಲೇ ಹೆಚ್ಚಿನ ತೂಕ ತೂಗೋದು ಅಂತ ಹುಡುಗ ಎಲ್ಲಿ ಸಿಗ್ತಾನೆ ಹೇಳ್ರಿ, ಅದಕ್ಕೆ ನಾನು ಡೆವಿಲ್ ಜೊತೆನೇ ಮದುವೆ ಆಗೋದು ಅಂತ ಹೇಳಿದಾಗ ಗೌರಿ, ನಮ್ಮಿಬ್ಬರ ಮಧ್ಯೆ ಬಂದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ, ಡೆವಿಲ್ ಯಾವತ್ತಿರೋ ನನ್ನೋನು, ನನ್ನ ಮುಂದೆನೇ ಡ್ಯಾನ್ಸ್ ಆಡ್ತೀಯ, ನನ್ನ ಮುಂದೆನೇ ಊಟ ಪಡಿಸ್ತೀಯ, ಇಷ್ಟು ಧೈರ್ಯ ನಿನಗೆ, ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ, ನೀನು ಯಾಕೆ ಗಂಡ ಹೆಂಡತಿ ಮಧ್ಯೆ ಬರ್ತೀಯಾ ಅಂತ ಹೇಳಿದಾಗ ಬಿಜ್ಲಿಯವರು, ಅವ್ರು ನಿಮ್ಮ ಗಂಡನ, ಮತ್ತ್ಯಾಕೆ ನೀವಿಬ್ರು ಜೊತೆಲೇ ಇಲ್ಲ, ದೂರ ದೂರ ಇದ್ದೀರಾ? ಅದಕ್ಕೆ ಗೌರಿ, ಅದು ಗಂಡ ಹೆಂಡತಿ ಮಧ್ಯೆ 1000 ಜಗಳ ಇರುತ್ತೆ,
ಅದೆಲ್ಲ ನಿನ್ಗೆ ಯಾಕೆ? ನೋಡು, ನಾವಿಬ್ರು ಗಂಡ ಹೆಂಡ್ತಿ, ಇನ್ನು ಮುಂದೆ ಚೆನ್ನಾಗೇ ಇರ್ತೀವಿ, ಮೊದಲು ನೀನಿಂದ ಚಹಾ ಖಾಲಿ ಮಾಡು ಅಂತ ಹೇಳಿದಾಗ ಬಿಜ್ಲಿ, ಆಯಿತು ಬಿಡ್ರಿ ಅಕ್ಕವ್ರೆ, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನನಗೂ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಒಳಗಡೆ ಹೋಗಿ ಬ್ಯಾಗ್ ತೊಗೊಂಬರ್ತೀನಿ ಅಂತ ಹೇಳಿದಾಗ ಗೌರಿ, ಬ್ಯಾಗು ಬೇಡ ಏನು ಬೇಡ, ನಿನಗೆ ಹೊಸ ಬ್ಯಾಗ್ ಕೊಡಿಸ್ತೀನಿ ಬಾ ಅಂತ ಹೇಳಿ ಬಿಜ್ಲಿನ ಕರ್ಕೊಂಡು ಹೋಗ್ತಾರೆ. ಸದ್ಯ ನನ್ನ ಲೈನ್ ಕ್ಲಿಯರ್ ಆಯಿತು. ಫಸ್ಟು ಈ ಪ್ರೀತಿನ ಜೋಗಿಯವ್ರ ಹತ್ರ ಹೇಳ್ಕೊಂಬಿಡ್ಬೇಕು. ಪ್ರೀತಿನ ಹೇಳ್ಕೊಳಕ್ಕೆ ನಾಳೆನೇ ಮುಹೂರ್ತನ ಫಿಕ್ಸ್ ಮಾಡಿಬಿಡ್ತೀನಿ. ಡೆವಿಲ್ ಅವರೇ ಅಂತ ಕರೆದಾಗ ಶಂಕರ ಅಲ್ಲಿಗೆ ಬರ್ತಾನೆ. ನಾಳೆ ನೀವು ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದಾಗ ಶಂಕರ, ದೇವಸ್ಥಾನಕ್ಕ, ಚಾಮುಂಡೇಶ್ವರಿ ದೇವಸ್ಥಾನಕ್ಕ, ಅಣ್ಣಮ್ಮನ ದೇವಸ್ಥಾನಕ್ಕ, ಅಲ್ಲಿಗೆ ನಾವಿಬ್ರು ಹೋಗೋಕ್ಕಾಗಲ್ಲ ಬಿಡಿ ಅಂತ ಹೇಳಿದಾಗ ಗೌರಿ, ಕೃಷ್ಣನ ದೇವಸ್ಥಾನಕ್ಕೆ. ಮೇಡಮ್ ಕ್ಯಾಶುಯಲಾ ಫಾರ್ಮಲ್ಸಾ ಅಂತ ಹೇಳಿದಾಗ ಗೌರಿ, ಪರ್ಸ್ನಲ್ ವಿಷಯ ಮಾತಾಡಕ್ಕೆ ಹೋಗ್ತಾ ಇರೋದು, ನೀವು ನಾರ್ಮಲ್ ಆಗಿ ಬನ್ನಿ ಅಂತ ಹೇಳಿದಾಗ ಶಂಕರ, ನಾರ್ಮಲ್ ಆಗ ಅದೆಂಗ್ ಮೇಡಮ್ ಅವರೇ ಬರೋದು, ಫಾರ್ಮಲ್ಸಾ ಅಥವಾ ಕ್ಯಾಶುಯಲಾ ಹೇಳಿ ಅಂತ ಹೇಳಿದಾಗ ಗೌರಿ, ಎರಡು ಮಿಕ್ಸ್ ಮಾಡಾಕೋ ಬನ್ರಿ. ಮೇಡಮ್ ಎರಡು ಮಿಕ್ಸ್ ಮಾಡಾಕೋ ಬಂದರೆ ಕೆಟ್ಟಾಗಿರ್ತೈತೆ. ಮೇಡಮ್ ಅವರೇ ನೀವು ಹಂಗೆಲ್ಲ ಕೋಪ ಮಾಡ್ಕೊಂಬೇಡಿ ಬಿಡಿ, ನಾನು ನಾಳೆ 8:55ಕ್ಕೆ ಅಲ್ಲಿರ್ತೀನಿ ಆಯಿತಾ, ಬಾಡಿ ಗಾರ್ಡ್ ಆಗಿ. ಈಗ ಗೌರಿ, ಸರಿ ಇವತ್ತು ನಿಮಗೆ ರಜಾ, ಹೊರಡಿ ಅಂತ ಹೇಳಿದಾಗ ಶಂಕರ, ಅಯ್ಯಯ್ಯೋ ನನಗೆ ಕೆಲಸನೇ ದೇವರು ಅಂತ ಪಾಲಿಸ್ತೀನಿ, ಕರ್ತವ್ಯನಿಷ್ಠೆಗೆ ನಾನು ಮೋಸ ಮಾಡೋದಿಲ್ಲ ಅಂತ ಹೇಳಿದಾಗ ಗೌರಿ, ಹೊರಡ್ರಿ ಸುಮ್ಮನೆ ಅಂತ ಹೇಳಿದಾಗ ಶಂಕರ, ಸರಿ ಮೇಡಮ್ ಆಯಿತು ಅಂತ ಹೇಳಿ ಮನೆಗೆ ಬರ್ತಾನೆ. ಇಲ್ಲಿ ಗುಂಡ ಶಂಕರನ ಪರ್ಸ್ ನೋಡಿ, ಬಾಸು ನಿಮ್ಮ ಪರ್ಸಲ್ಲಿ ಒಂದು ಫೋಟೋ ಐತಲ್ಲ, ಅವ್ರ ಹೆಸರೇನು ಅಂತ ಹೇಳಿದಾಗ ಶಂಕರ, ಅಯ್ಯೋಯ್ಯೋ ಗುಂಡ ಸ್ವಲ್ಪ ನಿಧಾನಕ್ಕೆ ಮಾತಾಡ್ಲಾ ಬಾಸು, ಭಯನಾ ಬಾಸು, ಇವ್ರಿಗೂ ನಿಮಗೂ ಏನು ಸಂಬಂಧ ಅಂತ ಹೇಳಿದಾಗ ಶಂಕರ ಬಾಯಿ ಬಿಡ್ತಾನೆ. ಏನ್ಲಾ ಗುಂಡ ಅದು ಅಂತ ಸುನಂದ ಅವ್ರು ಇಲ್ಲಿಗೆ ಬರ್ತಾರೆ. ಯಾಕ್ಲಾ ಗುಂಡ ಕಿರ್ಚ್ಕೊಂಡೆ ಅಂತ ಹೇಳಿದಾಗ ಶಂಕರ, ಅದಕ್ಕೆವಾ ಇವನು ಬೋಟಿ ಮಾಂಸ ಎಲ್ಲ ಬೇಕು ಅಂತ ಕೇಳ್ತಿದ್ದ, ಅದನ್ನೆಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾ ಇದ್ದೆ, ಅದಕ್ಕೆ ಕಿರ್ಚ್ಕೊಂಡ ಅಂತ ಹೇಳಿದಾಗ ಸುನಂದ ಅವರು, ಏ ಗುಂಡ ನೀನು ಹೇಳೋ ಅಂತ ಹೇಳಿದಾಗ ಗುಂಡ, ಅಮ್ಮ ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಕೇಳ್ತಾ ಇದ್ದೆ ಕಣವ್ವ ಅಂತ ಹೇಳಿದಾಗ ಸುನಂದ ಅವರು, ಶಂಕರ ನೀನು ನೋಡಿದ್ರೆ ಹಂಗೆಲ್ಲ ಅನ್ಸೋಕ್ಕೆ ಇಲ್ಲ, ಏನಾಯ್ತು ಅಂತ ಹೇಳಿದಾಗ ಶಂಕರ, ಅದಕ್ಕೆವಾ ನನಗೆ ಮೈ ಕೈ ಎಲ್ಲ ನೈತೈತೆ, ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಬೇಗ ಬಂದ್ಬಿಟ್ಟೆ ಅಂತ ಹೇಳಿದಾಗ ಸುನಂದವರು, ಏ ಶಂಕರ ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ, ನೀನು ನೋಡಿದ್ರೆ ಶಾನೆ ಖುಷಿಯಾರಂಗೈತೆ ಅಂತ ಹೇಳಿದಾಗ ಶಂಕರ, ಇಲ್ಲ ಅದಕ್ಕೆವಾ ನಾನು ರೆಸ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲಿಂದ ಹೊರಟೋಗ್ತಾನೆ. ಆಗ ಸುನಂದ ಅವರು, ಶಂಕರ ನೀನು ನೋಡಿದ್ರೆ ತುಂಬ ಖುಷಿ ಆಗ್ತೈತೆ, ಹೇಗೋ ನೀನು ಗೌರಿ ಚೆನ್ನಾಗಿರ್ರಿ ಅಂತ ಹೇಳ್ತಾರೆ. ಈ ಕಡೆ ಆನಂದ್ ಮತ್ತೆ ವಾಸಂತಿ ಅವರು ಗೌರಿ ಹತ್ರ ಮಾತಾಡಕ್ಕೆ ಬರ್ತಾರೆ. ಏನಮ್ಮ ಗೌರಿ ಇಷ್ಟೊತ್ತವ್ರು ಇಲ್ಲೇ ಕೂತಿದ್ಯಲ್ಲ ಅಂತ ಹೇಳಿದಾಗ ಗೌರಿ, ನಾಳೆ ದೇವಸ್ಥಾನದಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದಾಗ ವಾಸಂತಿಯವರು, ದೇವಸ್ಥಾನದಲ್ಲಿ ಮೀಟಿಂಗಾ? ಆಗ ಗೌರಿ, ದೇವಸ್ಥಾನದಲ್ಲಿ ಮೀಟಿಂಗ್ ಅಲ್ಲ, ಆಫೀಸಲ್ಲಿ ದೇವಸ್ಥಾನದ ಬಗ್ಗೆ ಮೀಟಿಂಗ್ ಇದೆ, ಒಂದು ದೇವಸ್ಥಾನ ಪ್ರಾಜೆಕ್ಟು ಅರ್ಧದಲ್ಲೇ ನಿಂತೋಗ್ಬಿಟ್ಟಿದೆ, ಅದನ್ನ ರೀಓಪನ್ ಮಾಡಬೇಕು, ಅದಕ್ಕೆ ಸರ್ಕಾರ ಒಪ್ಪುತ್ತೋ ಇಲ್ವೋ ಅನ್ನೋ ಭಯ ಅಂತ ಹೇಳಿದಾಗ ವಾಸಂತಿಯವರು, ಮೊದಲಿದ್ದ ಸರ್ಕಾರನೇ ಅಲ್ವಾ ಇವಾಗಲೂ ಇರೋದು, ಯಾರಿಗೊತ್ತು, ಸರ್ಕಾರನೂ ಅದಕ್ಕೆ ಕಾಯ್ತಾ ಇರ್ಬೋದು, ನೋಡಮ್ಮ ನೀನು ಓಪನ್ ಮಾಡು, ಆಮೇಲೆ ಫಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಗೌರಿ, ಸರಿ ನೀವಿಷ್ಟು ಧೈರ್ಯ ಕೊಟ್ರಲ್ಲ ನನಗೆ ಧೈರ್ಯ ಬಂತು, ನಾನಿನ್ನ ಹೋಗಿ ಮಲ್ಕೊತೀನಿ ಅಂತ ಹೇಳಿ ಗೌರಿ ರೂಮಿಗೆ ಹೋಗ್ತಾಳೆ. ಒಂದ್ಸಲ ಶಂಕರ ಅವ್ರಿಗೆ ರಿಮೈಂಡ್ ಮಾಡಿಬಿಡ್ಲಾ ಅಂತ ಫೋನ್ ತಗೊತಾಳೆ. ಈಗ ಗೌರಿ ಅಮ್ಮರವ್ರಿಗೆ ಕಾಲ್ ಮಾಡ್ತಾಳೆ. ಆಗ ಅಮ್ಮರವರು, ಏನೋ ಗೌರಿ ಇಷ್ಟು ದಿನ ಆದಮೇಲೆ ನೀನು ಮತ್ತು ಶಂಕರ ಅವರು ಒಂದಾಗ್ತಾ ಇದ್ದೀರಲ್ಲ ಅದೇ ಖುಷಿ ಅಂತ ಮಾತಾಡಬೇಕಾದ್ರೆ ರೌಡಿಗಳು ಬಂದು ಅಮ್ಮರವ್ರಿಗೆ ಸರಿಯಾಗಿ ಹೊಡಿತಾರೆ. ಕಾಲ್ ಕಟ್ಟಾಗಿರೋದಿಲ್ಲ, ಅಯ್ಯೋ ಅಮ್ಮ ಅಂತ ಜೋರಾಗಿ ಕಿರಿಸ್ತಾರೆ ಅಮ್ಮರವರು. ಇದನ್ನ ಗೌರಿ ಫೋನಲ್ಲೇ ಕೇಳಿಸ್ಕೊತಾಳೆ. ರೌಡಿಗಳು ಶಂಕರನ ID ಕಾರ್ಡ್ನ ಅಲ್ಲೇ ಬಿಟ್ಟೋಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು